ಓಕೆ 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 ಸರ್ ಅದೇ ಇವತ್ತು ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಆಯಿತು, ಏನು ಹೇಳ್ತೀವಿ? ಸ್ವಾಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಾಗಿದೆ. ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ, ಯಾರು ಸೋತಿಲ್ಲ, ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಒಂಟಿ ಆದ್ರ ಅಂತ ಯಾರು ಇಷ್ಟು ವರ್ಷ ಅಥವಾ ರಾಜಕೀಯವಾಗಿ ಡಿಸಿಷನ್ ಬಿದ್ದಲಿತ್ತು, ಈ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಆದ್ರ ಅಂತ. ಯಾರೂ ಒಂಟಿಯಾಗಿಲ್ಲ. ಅಂದರೆ ಇದರರ್ಥ ಈಗ ಯಾರು ಒಂಟಿಯಾಗೋ ಪ್ರಶ್ನೆನೇ ಇಲ್ಲ. 42 ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತು ದಿವಸ ಅನ್ನಸವಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜು ಕಾಗಿ ಅವರನ್ನು ಅವರನ್ನು ಅಧ್ಯಕ್ಷರನ್ನಾಗಿ ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ. ಮೊನ್ನೆ ರಮೇಶ್ ಜಾರಕಿಹೊಳಿ ಬಂದಿದ್ರು ಸರ್, ಒಂದು ಮಾತು ಇದೆ, ರಮೇಶ್ ಕತ್ತಿ ಅವರ ಜೊತೆ ಇನ್ನೂ ಸಂಬಂಧ ಒಳ್ಳೆಯದಿದೆ, ಇವೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳಾಗಬಾರ್ದು ಅನ್ನೋಂಥ ವಿಚಾರ, ಚುನಾವಣೆ ಸಂದರ್ಭಗಳಾದಂಥ ಘಟನೆಗಳೇನಿದ್ದಿಲ್ಲ, ಮಾತಿನ ಸಮರಗಳಿದ್ದಾವೆ ಅವೆಲ್ಲವೂ ಆಗಬಾರ್ದು. ಅದು ಆಗೋ ಸಂದರ್ಭದಾಗ ಹೊರಗಿರೋದು ಮತ್ತು ಅದೆಲ್ಲ ಮುಗಿದ್ಕೊಳ್ಳಿ ಬಂದು ಹೇಳೋದು, ಮತ್ತು ಇದನ್ನು ಬಿಟ್ಟು ಮತ್ತೇನು ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ್ರು ಸರ್? ಮಾತಾಡಿದ್ರು. ಮಾತುಕತೆಗೆ ಅದಕ್ಕೆ ರಾಜಕಾರಣದ ಏನು ಕೊಡ್ಲಿಕ್ಕೆ ಕೊಡುವಲ್ಲಿ ತೊಗೊಂಡು ನಿಲ್ಲೋದಿದ್ದೇನೆ. ಮಾತುಕತೆಗೆ ಅದಕ್ಕೆ ಏನು ಸಂಬಂಧನೇ ಆಗಿಲ್ಲ. ಭಾಳ ದಿವಸ ಅಂದರೆ 2 ತಿಂಗಳ ಹಿಂದೆ, ಈಗೇನು ಮಾತಾಡಿಲ್ಲ, 2 ತಿಂಗಳ ಹಿಂದೆ ಮಾತಾಡಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ಇದ್ದರೂ ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡೀನಿ ಅಂತ ಅವ್ರು ಹೇಳಿದರು. ಸ್ವಾಭಾವಿಕ ಅದು ನಿಜವಾದ ಸಂಗತಿ ಆಗಿನ ಸಂದರ್ಭದಲ್ಲಿ. ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿ ಅವತ್ತು ರಮೇಶ್ ಜಾರಕಿಹೊಳಿ ಅವರು ಹಿರಿಯ ಈಗ ಲಕ್ಷ್ಮಣ ಸವದಿ ಕೊಟ್ಟರು ಸ್ವೀಕಾರ ಮಾಡಬೇಕು, ಅಣ್ಣಾಸಾಹೇಬ್ ಜೊಲ್ಲೆ ಕೊಟ್ಟರು ಸ್ವೀಕಾರ ಮಾಡಬೇಕು, ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು, ರಮೇಶ್ ಜಾರಕಿಹೊಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು. ಹಿರಿಯರು ಇವತ್ತು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಇವತ್ತು ದಿವಸ ಒಬ್ಬ ಅನುಭವ ಮಾತಿನಿಂದ ಹೇಳ್ತಾರೆ, ಅದು ಸ್ವೀಕಾರ. ನಾವು ಮಾತು ಹೇಳಿದ್ರಿ ಅಶ್ವಮೇಧಕ್ಕೆ ಏನದು ನಾವು ಕಟ್ಟಿ ಹಾಕ್ತೀವಿ DCC ಬ್ಯಾಂಕ್ನಲ್ಲಿ ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಸಹಕಾರಿ ಕ್ಷೇತ್ರಕ್ಕೆ ಒಂದೊಂದಕ್ಕೊಂದು ಹೋಲಿಕೆ ಮಾಡುವಂಥ ಪ್ರಶ್ನೆ ಇಲ್ಲ. ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ.